ನಾನು ಪ್ರಥಮವಾಗಿ ವಿಧಾನ ಪರಿಷತ್ನ ಸದಸ್ಯರಾದಾಗ ಇದೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಅವತ್ತು ಕೆಲವು ಶಿಕ್ಷಕ ಬಂಧುಗಳು ನನ್ನನ್ನು ಕರೆಸಿ ಆವತ್ತು ಕೂಡ ನನಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಇದೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಅದು ನನಗೆ ಇಲ್ಲಿಗೆ ಬಂದ ತಕ್ಷಣ ನೆನಪಿಗೆ ಬಂತು. ಇವತ್ತು ತಾಲೂಕು ಶಿಕ್ಷಕರ ಸಂಘ ಕೂಡ ಪ್ರತಿ ವರ್ಷ ಶಿಕ್ಷಕರ ಮಕ್ಕಳು ಯಾರಿದ್ದಾರೆ ಅವರಿಗೆ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದಂಥವ್ರಿಗೆ ಮುಂದೆ ಪ್ರೋತ್ಸಾಹಿಸಬೇಕು, ಅವ್ರಿಗೆ 2 ಹಿತನುಡಿಗಳನ್ನು ತಿಳಿಸಬೇಕು ಮತ್ತು ಯಾರೆಲ್ಲ ಸಮಾಜದಲ್ಲಿ ಸಾಧಕರಿದ್ದಾರೆ ಅವರುಗಳನ್ನು ಕರೆಸಿ ಅವರಿಗೆ ಪುರಸ್ಕಾರವನ್ನು ಮಾಡಿದ್ರೆ, ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಅವರ ಮುಂದಿನ ಭವಿಷ್ಯಕ್ಕೆ ಇನ್ನಷ್ಟು ಸ್ಫೂರ್ತಿ ಬರ್ತದೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅದರ ಜೊತೆಗೆ ಯಾರು ಶಿಕ್ಷಕ ವೃತ್ತಿಯನ್ನ ಮಾಡಿಕೊಂಡು ನಿವೃತ್ತಿಯಾಗಿರ್ತಾರೆ ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ನೀವು ಬರಬೇಕು ಅಂತ ಹೇಳಿದ್ರು. ನಾನು ಅನಿಲ್ ಮಾಸ್ಟರ್ಗೆ ವೆಂಕಟಾಚಲಪತಿ ಕೇಳಿದೆ, ಏನು ಟೀಚರ್ಸ್ ಡೇ ಬರ್ತಾ ಇದೆಯಲ್ಲ ಸೆಪ್ಟೆಂಬರ್ 5ನೇ ತಾರೀಕು, ಅವತ್ತೇ ಮಾಡ್ಬೋದಿತ್ತಲ್ಲ ಅಂತ ಕೂಡ ನಾನು ಕೇಳಿದೆ ಅವ್ರಿಗೆ. ಇಲ್ಲ ಇದು ಮೊದಲಿಂದ ನಡ್ಕೊಂಡು ಬಂದಿದೆ, ಹಂಗಾಗಿ ನಾವು ಈಗಾಗಲೇ ಇದಕ್ಕೆಲ್ಲ ಕೂಡ ಯೋಜನೆಗಳನ್ನು ರೂಪಿಸ್ಬಿಟ್ಟಿದ್ದೇವೆ, ಹಂಗಾಗಿ ಇದನ್ನು ಮಾಡ್ತಾ ಇದ್ದೇವೆ, ಅದು ಕೂಡ ಆಗ್ತದೆ, ಅದರ ಪಾಡಿಗೆ ಅದು ನಡೀತದೆ, ನೀವು ಬರಬೇಕು ಅಂದರು. ಹಂಗಾಗಿ ನಾನಿವತ್ತು ಅತ್ಯಂತ ಸಂತೋಷದಿಂದ ಯಾರು ನನ್ನನ್ನು ಮೊದಲನೇದಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಬಂದಾಗ ಅಭಿನಂದಿಸಿದ್ರು ಅವರ ಕಾರ್ಯಕ್ರಮದಲ್ಲಿ ನಾನಿವತ್ತು ಮತ್ತೊಮ್ಮೆ ಭಾಗವಹಿಸ್ತಾ ಇದ್ದೀನಿ ಅಂದರೆ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಾದಮೇಲೆ ಇವತ್ತು ಸರ್ಕಾರಿ ಶಾಲೆಯ ಬಗ್ಗೆ, ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಬಗ್ಗೆ ದೇವರಾಜ್ ಅವರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಜ ಕೂಡ ಇವತ್ತು ನಾವೆಲ್ಲ ಕೂಡ ಒಂದು ವ್ಯಾಮೋಹಕ್ಕೆ ಒಳಗಾಗಿದ್ದೀವಿ. ಏನು ಪ್ರೈವೇಟ್ ಸ್ಕೂಲ್ಸ್ ಇದೆ, ಕಾನ್ವೆಂಟ್ಸ್ ಇದೆ, ಅಲ್ಲಿಗೆ ನಮ್ಮ ಮಕ್ಕಳನ್ನ ಸೇರಿಸಿದ್ರೆ ಮಾತ್ರ ಅವ್ರಿಗೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಆ ರೀತಿಯ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಅಂತಕ್ಕಂಥ ಒಂದು ವಾತಾವರಣ ಇದು ಯಾಕೆ ನಿರ್ಮಾಣ ಆಯಿತು ಅನ್ನೋದು ಗೊತ್ತಾಗಲಿಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಯಾರು ಪ್ರತಿಭಾನ್ವಿತರಿದ್ದಾರೆ, ಯಾರು ಮೆರಿಟ್ ಇರ್ತಾರೆ, ನೀವುಗಳು ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಆಯ್ಕೆಯಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನು ನಡೆಸ್ತಕ್ಕಂಥದ್ದು, ಅಲ್ಲಿ ಶಿಕ್ಷಣದ ಬೋಧನೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಹೊತ್ತಿರ್ತೀರಿ. ಸರ್ಕಾರಿ ಕೆಲಸನೇ ಸಿಗದೇ ಇರ್ತಕ್ಕಂಥವ್ರು, ಮೆರಿಟಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥವ್ರು, ಏನೋ ಒಂದು ಶಿಕ್ಷಣವನ್ನು TCH ಇನ್ನೊಂದು ಯಾವುದೋ BEd ಏನೋ ಒಂದು ಮಾಡ್ಕೊಂಡಿದ್ದೀವಿ, ಯಾವುದೋ ಒಂದು ಉದ್ಯೋಗ ಮಾಡಲೇಬೇಕು ಜೀವನೋಪಾಯಕ್ಕಾಗಿ ಅಂತೇಳಿ ಅವರು ಪ್ರೈವೇಟ್ ಸ್ಕೂಲ್ಸಲ್ಲಿ ಹೋಗಿ ಟೀಚರ್ ಉದ್ಯೋಗವನ್ನು ಮಾಡ್ತಕ್ಕಂಥ ಶಾಲೆಯಲ್ಲಿ ಯಾವ ರೀತಿಯ ಉನ್ನತವಾದ ಅಥವಾ ಉತ್ತಮವಾದಂಥ ಶಿಕ್ಷಣ ಸಿಗ್ತದೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಇದಕ್ಕೆ ಯಾರು ಕಾರಣ? ಇದನ್ನು ನಾವು ನಮಗೇನೆ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಬಹುಶಃ ಇದು ಬದಲಾವಣೆ ಆಗಬೇಕಾದ್ರೆ ಸಮಾಜದಲ್ಲಿ
ಬಹಳ ದೊಡ್ಡ ರೀತಿಯಲ್ಲಿ ಇದು ಒಂದು ಆಂದೋಲನದ ರೀತಿಯಲ್ಲಿ ಆಗಬೇಕಾಗ್ತದೆ, ಅಥವಾ ಏನಾದರೂ ಒಂದು ಕಾನೂನಿನ ಮುಖೇನ ಮಾಡಬೇಕೇನೋ ಗೊತ್ತಿಲ್ಲ. ನಾವ್ಯಾರು ಜನಪ್ರತಿನಿಧಿಗಳಿದ್ದೀವಿ, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದು, ಯಾರು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೋದು ಅಥವಾ ಟೀಚರ್ಸ್ ಆಗ್ಬೋದು, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದು, ಇವು ಆದಾಗ ಬಹುಶಃ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಅವರು ಕೂಡ ಅದನ್ನ ನೋಡಿಲ್ಲಪ್ಪ, ಅನಿಲ್ ಕುಮಾರ್ ಅವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ, ಅಥವಾ ದೇವರಾಜ್ ಅವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ, ಅಥವಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಮಗ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾನೆ, ಅಥವಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಮಗ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾನೆ ಅಂದ್ರೆ ಅವತ್ತು ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಕಡೆ ನೋಡ್ತಕ್ಕಂಥದ್ದು ಆಗ್ತದೆ. ಆದ್ರೆ ನಾವು ಅದನ್ನು ಆಗ್ತಾ ಇಲ್ಲ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ, ನನ್ನ ಮಕ್ಕಳು ಕೂಡ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಲಿಲ್ಲ. ನಾನು ಬಂದು ಇಲ್ಲಿ ಸರ್ಕಾರಿ ಶಾಲೆಯ ಟೀಚರ್ಸ್ಗೆ ಮಕ್ಕಳಿಗೆ ಇವತ್ತು ಭಾಷಣ ಮಾಡೋ ಸ್ಥಿತಿಗೆ ಬಂದಿದೆ. ನಿಜವಾಗ್ಲೂ ಕೂಡ ದೇವರಾಜ್ ಅವರು ಹೇಳಿದ್ದು ಬಹುಶಃ ಅವರ ಹೃದಯದ ಅಂತರಾಳದಿಂದ ಬಂದಿರತಕ್ಕಂಥ ಮಾತು. ಸರ್ಕಾರಿ ಶಾಲೆಗೆ ಯಾರು ಬರ್ತಾರೆ ಅಂದ್ರೆ, ಯಾರಿಗೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಿಸ್ತಕ್ಕಂಥ ಶಕ್ತಿ ಇರೋದಿಲ್ಲ. ಇವತ್ತು ಎಲ್ಲರಿಗೂ ಶಕ್ತಿ ಇದೆ, ಕೂಲಿ ಮಾಡುವವರು ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ಬೇಕು, ಕಾನ್ವೆಂಟಿಗೆ ಸೇರಿಸ್ಬೇಕು, ಅದೇನೇ ಕಷ್ಟ ಇರಲಿ. ನಾವು ಸ್ವಲ್ಪ ಕೂಲಿ ಮಾಡಿ ಏನೋ ಒಂದು ಕಷ್ಟಪಟ್ಟು ಅವ್ ಮಕ್ಕಳನ್ನ ಸೇರಿಸಿದ್ರೆ ಮತ್ತೆ ಸ್ಕಾಲರ್ಶಿಪ್ ಬರ್ತದೆ, ಆ ರೀತಿ ಯೋಚನೆ ಮಾಡ್ತಾರೆ. ಅಂಥದ್ದಕ್ಕೂ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಇವತ್ತು ಸೇರಿಸ್ತಾ ಇದ್ದಾರೆ. ಇದಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ. ಆ ಮಕ್ಕಳ ಭವಿಷ್ಯವನ್ನ, ಆ ತಂದೆ ತಾಯಿಗಳೇನು ಆಸೆ ಹೊತ್ತಿರ್ತಾರೆ, ಕನಸು ಹೊತ್ತಿರ್ತಾರೆ, ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು, ಅವರು ಉತ್ತಮವಾದಂಥ ಒಂದು ನಾಳೆ ಭವಿಷ್ಯದಲ್ಲಿ ಉದ್ಯೋಗಕ್ಕೆ ಸೇರ್ಕೋಬೇಕು, ಎಲ್ಲರಂತೆ ಸಮಾಜದಲ್ಲಿ ಅವರು ಕೂಡ ಉನ್ನತ ಸ್ಥಾನಗಳಿಗೆ ಹೋಗ್ಬೇಕು ಅಂತ ಏನು ಕನಸು ಕಾಣ್ತಿರ್ತಾರೆ ತಂದೆ ತಾಯಿಗಳು. ಅದು ಯಾರ ಕೈಯಲ್ಲಾದರೂ ಮಾಡ್ತಕ್ಕಂಥ ಶಕ್ತಿ ಇದೆ ಅಂದ್ರೆ ಅದು ನೀವು ಸರ್ಕಾರಿ ಶಾಲೆಯ ಶಿಕ್ಷಕರು, ನಿಮ್ಮ ಕೈಲಿದೆ. ಶಿಕ್ಷಕ ನೋಡಿ, ಆ ಪದದಲ್ಲೇ ಇದೆ, ಶಿಕ್ಷಣವನ್ನು ಕಲಿಸ್ತಕ್ಕಂಥವ್ರು. ಒಂದು ರೀತಿಯ ಶಿಲ್ಪಿಗಳು ನೀವೆಲ್ಲ ಕೂಡ. ಶಿಲ್ಪಿಯ ಕೈಗೆ ಯಾವ ರೀತಿ ಒಂದು ಕಲ್ಲನ್ನು ಕೊಟ್ರೆ, ಯಾವ ರೀತಿ ಅದಕ್ಕೆ ಮೂರ್ತಿಯ ಸ್ವರೂಪವನ್ನು ಕೊಟ್ಟು, ಬಹುಶಃ ನಾವ್ಯಾರು ಕಲ್ಲಿಗೆ ಪೂಜಿಸೋದಿಲ್ಲ, ಆದ್ರೆ ಶಿಲ್ಪಿಯ ಕೈಗೋಗಿ ಅದಕ್ಕೆ ಮೂರ್ತಿಯ ಸ್ವರೂಪ ಕೊಟ್ಟು ಅದನ್ನ ನಾವು ಪೂಜೆ ಮಾಡಿ ಅಂದ್ರೆ ಎಲ್ಲರೂ ಹೋಗ್ತೀವಿ, ಕ್ಯೂ ನಿಂತ್ಕೊಬಿಡ್ತೀವಿ. ಒಬ್ಬ ವಿದ್ಯಾರ್ಥಿಯನ್ನ ನೀವು ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಟ್ಟು ಉತ್ತಮವಾದಂಥ ಮೂರ್ತಿಯಾಗಿ ಅವನು ತಯಾರಾಗಿ ಸಮಾಜಕ್ಕೆ ಅವಂದೇ ಆದಂಥ ಇದ್ದಿದ್ರೆ, ದೇವರಾಜ್ ತರ ಎಸ್ ಪಿ ಆದ್ರೆ ಎಲ್ಲರೂ ದೇವರಾಜಿಗೆ ಫೋನ್ ಮಾಡ್ತಾರೆ, ನಮ್ಮೂರ್ ಶಾಲೆ ಸರಿ ಇಲ್ಲ, ನಮ್ಮೂರ್ ಶಾಲೆ ಸೋರ್ತಿದೆ, ಇನ್ನೊಂದೂರು ಸೋರ್ತಿದೆ ಅಂತೇಳಿ. ಅದು ತಯಾರು ಮಾಡ್ತಕ್ಕಂಥದ್ದು ಯಾರು ಅಂದ್ರೆ ನೀವು, ಅದು ನಿಮ್ಮ ಕೈಲಿದೆ. ಹಾಗಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರು ಏನು ದೇವರಾಜ್ ಅವ್ರು ಹೇಳ್ದಂಗೆ ಲೀಡರ್ಶಿಪ್ ಇರಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು, ಹಂಗೆ ನಿಮಗೆ ತಂದೆ ತಾಯಿಗಳ ಹೃದಯನೂ ಇರ್ಬೇಕು, ತಾಯಿಯ ಹೃದಯನೂ ಇರಬೇಕು. ಏನ್ ಸರ್, ನಾವೆಲ್ಲ ತಾಯಿಗಳೇ, ನಾವೆಲ್ಲ ತಂದೆಗಳಿಗೆ, ನಮಗೂ ಮಕ್ಕಳಿದ್ದಾರೆ, ನಮಗೆ ನೀವು ತಾಯಿಯ ಹೃದಯ ಇರಬೇಕು, ತಂದೆ ಔದಾರ್ಯ ಇರಬೇಕು ಅಂತಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಆಸಕ್ತಿ ಇರ್ತದಿಲ್ಲ ಅಂತಿಲ್ಲ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ ನಮ್ಮ ಮಕ್ಕಳು ಅಂತಕ್ಕಂಥ ತಾಯಿಯ ಹೃದಯ ಇರಬೇಕು. ಆಗ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣ ಸಿಗೋದರ ಜೊತೆಗೆ ಅವರು ನಾಳೆ ದಿವಸ ಸಮಾಜದ ಮುಖ್ಯವಾಹಿನಿಯಲ್ಲಿ ಬಂದು ದೊಡ್ಡ ದೊಡ್ಡ ಉದ್ಯೋಗಕ್ಕೆ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಅಥವಾ ಉತ್ತಮವಾದಂಥ ರಾಜಕಾರಣಿಯಾಗಿ ಬಂದಾಗ ಆ ಶ್ರೇಯಸ್ ಯಾರಿಗೆ ಸಿಗ್ತದೆ, ಆ ಎಲ್ಲ ಸಮಾಜವನ್ನ ಕಟ್ತಕ್ಕಂಥ ಶ್ರೇಯಸ್ ಎಲ್ಲ ಕೂಡ ಅದು ನಿಮಗೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥವರು ಮಕ್ಕಳಿಗೆ ಸಿಗಬೇಕು. ಬಹುಶಃ ಇತಿಹಾಸದ ಪುರುಷರು ಯಾರೆಲ್ಲ ಸಾಧಕರಿದ್ದಾರೆ ಅವರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಂಥವ್ರೆ. ಆ ಸಾಲಿಗೆ ನೀವು ಪಾಠ ಮಾಡ್ತಕ್ಕಂಥವ್ರು ಕೂಡ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಿರೀಕ್ಷೆ ಕೂಡ. ಇದಾದ ನಂತರ ಇವತ್ತು ಕರ್ನಾಟಕ ಸರ್ಕಾರ
KPS ಶಾಲೆಗಳಿಗಾಗಲೇ ಮಾಡಿದ್ದಾವೆ. ಬಹುಶಃ ನಮ್ಮ ತಾಲೂಕಿನಲ್ಲಿ 3 ಇತ್ತು ಮೊದಲು, ಮತ್ತೆ ಈಗ 3 ಆಗಿದ್ದಾವೆ. 2 ಆಗಿದೆ, 2 ಇತ್ತು, 3 ಆಗಿದೆ. ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಅದು ಇನ್ನೂ ಹೆಚ್ಚು ಆಗ್ತಕ್ಕಂಥ ಅವಕಾಶಗಳು ಕೂಡ ಇದ್ದಾವೆ. ಈಗಾಗಲೇ ಹಿಂದೆ ಇದ್ದಂಥ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರ ಹತ್ರ ನಾವು ಮನವಿ ಕೂಡ ಮಾಡಿದ್ವಿ. ಅವರು ಕೂಡ ಅದಕ್ಕೆ ಕೋಲಾರ ತಾಲೂಕು ಬಹಳ ದೊಡ್ಡ ತಾಲೂಕು, ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಕೋಲಾರ ತಾಲೂಕು ಬಹಳ ದೊಡ್ಡ ತಾಲೂಕು. ನೀವು ಎಲ್ಲ ತಾಲೂಕುಗಳಿಗೆ ಕೊಟ್ಟ ಹಾಗೆ ಇಲ್ಲೂ ಕೂಡ 2-3 ಯಾವ ರೀತಿ ನೀವು ಒಂದು ಪಾಲಿಸಿ ಮಾಡಿಕೊಟ್ಟಿದ್ರಿ ಅದೇ ರೀತಿ ಮಾಡಿದ್ರೆ ಇದು ಜಿಲ್ಲಾ ಕೇಂದ್ರ ಕೂಡ ಇಲ್ಲಿ ಹೆಚ್ಚು ಒತ್ತಡ ಇರ್ತದೆ. ಆಮೇಲೆ ಇತ್ತೀಚೆಗೆ ಇಲ್ಲಿ ಸಾಕಷ್ಟು ಕೈಗಾರಿಕೆಗಳು ಇವೆಲ್ಲ ಕೂಡ ಬಂದು ಇಲ್ಲಿ ಹೆಚ್ಚು ಜನ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರ ಮಕ್ಕಳಿಗೂ ಕೂಡ ಇಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ತುಂಬಾ ಅಗತ್ಯ ಇದೆ. ಇವತ್ತು KPSC ಶಾಲೆಗಳ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. KPS ಶಾಲೆ ಅಂದ್ರೆ ಏನು ಪ್ರೈವೇಟ್ ಸ್ಕೂಲ್ಸ್ ಇದೆ, ಯಾವ ರೀತಿ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರ್ತದೆ, ಯಾವ ರೀತಿ ಅಲ್ಲಿ ಶಿಕ್ಷಣದ ಗುಣಮಟ್ಟ ಉತ್ತಮವಾದ ಸಿಗ್ತದೆ ಅಂತಕ್ಕಂಥ ಭಾವನೆ ಇದೆ. ಅದಕ್ಕಿಂತ ಉತ್ತಮವಾದಂಥದ್ದು ಇವತ್ತು KPS ಶಾಲೆಯಲ್ಲಿ ಸಿಗ್ತಾ ಇದೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ.